ಜೈ ಹಿಂದ್. ಎಲ್ಲ ನನ್ನ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗೆ ತಯಾರಿಯನ್ನ ನಡೆಸ್ತಿರ್ತಕ್ಕಂಥ ಎಲ್ಲ ನನ್ನ ಪುರುಷ ಮತ್ತು ಮಹಿಳಾ ಆಸ್ಪಿರೆಂಟ್ಸ್ಗೆ ನೋಡ್ಕೊಳ್ಬಹುದು. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ದಲ್ಲಿ GD ಆಗಿರ್ಬೋದು, MTS ಆಗಿರ್ಬೋದು, CGL ಆಗಿರ್ಬೋದು, CHSL ಆಗಿರ್ಬೋದು, ಸ್ಟೆನೋಗ್ರಾಫರ್ ಆಗಿರ್ಬೋದು, ಅದರ ಜೊತೆಗೆ ಸಾಕಷ್ಟು ಟೆಕ್ನಿಕಲ್ ಹುದ್ದೆಗಳನ್ನ ನೋಡ್ಕೋಬಹುದು. ಪ್ರತಿಯೊಬ್ರು ಕೂಡ ಮೆಕ್ಯಾನಿಕಲ್ ಆಲ್ಮೋಸ್ಟ್ ಅಲ್ಲಿ ಡಿಪ್ಲೊಮಾ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆಯ್ತು, ಡಿಗ್ರಿ ಕಂಪ್ಲೀಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆಯ್ತು. ಅದ್ರ ಜೊತೆಗೆ ಸರ್ ನನ್ನ 10th ಬೇಸ್ ಮೇಲೆ ಯಾವಾದ್ರೂ ಹುದ್ದೆಯನ್ನ ಕಾಲ್ಫಾರ್ಮ್ ಅನ್ನ ಮಾಡ್ತಾ ಇದ್ದಾರಾ ಸರ್? SSC GD 2025ರಲ್ಲಿ ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ಸರ್ ಈಗಾಗಲೇ ಎಕ್ಸಾಮ್ ಕೂಡ ಕ್ಲೋಸ್ ಆಯ್ತು ಸರ್. ಇನ್ನೇ ಮತ್ತೆ SSC GD ಯಾವಾಗ ಕಾಲ್ಫಾರ್ಮ್ ಮಾಡ್ತಾರೆ ಸರ್ ಅಂತ ಆಲ್ರೆಡಿ ಅಗ್ನಿವೀರ್ ಏಜ್ ಕೂಡ ಕ್ಲೋಸ್ ಆಗಿದೆ ಸರ್. ಈ ಸರಿ ನಾನು SSC GD ಎಕ್ಸಾಮ್ ಬರ್ದಿದ್ದೀನಿ ಸರ್, ನನ್ನ ಸ್ಕೋರ್ ಕಡಿಮೆ ಆಗ್ಬೋದು ಸರ್ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಾಕಷ್ಟು ವಿದ್ಯಾರ್ಥಿಗಳು ಸರ್ SSC GD ಯಾವಾಗ ಕಾಲ್ಫಾರ್ಮ್ ಆಗುತ್ತೆ ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಡಿ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಈ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಆಲ್ರೆಡಿ ಇದು SSC ಕ್ಯಾಲೆಂಡರ್ ರಿಲೀಸ್ ಆಗಿ ಬಹಳ ದಿನಗಳಾಯ್ತು. ಸೊ ಎಷ್ಟೋ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ನೋಡ್ಕೊಂಡಿರ್ಲಿಲ್ಲ. ಯಾಕಪ್ಪ ಅಂದ್ರೆ ಆಲ್ರೆಡಿ SSC GD ಎಕ್ಸಾಮ್ ಗಳನ್ನ ಹಾಕಿದ್ರಿ, ಸೊ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ರಿ. ಆ ಕಾರಣಕ್ಕೋಸ್ಕರ ಯಾರು ಕೂಡ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಇವಾಗ ನೋಡ್ಕೊಡ್ರಿ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ದಲ್ಲಿ ನಿಮ್ಗೆ ಆಫಿಷಿಯಲ್ ವೆಬ್ಸೈಟ್ ಮುಖಾಂತರನೇ ಬಂದಿರತಕ್ಕಂತ ಟೆಂಟೇಟಿವ್ ಆಗಿ ನಿಮ್ಮ ಕ್ಯಾಲೆಂಡರ್ ಅನ್ನ ರಿಲೀಸ್ ಮಾಡಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, ಆಲ್ರೆಡಿ CGL ಮೊನ್ನೆ ಕಾಲ್ಫಾರ್ಮ್ ಆಯ್ತು. ಓಕೆ, CGL ಕೂಡ ಕಾಲ್ಫಾರ್ಮ್ ಆಗಿದೆ, ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಅಂತ ಹೇಳಿ. ಇನ್ನು ಉಳಿದಿರ್ತಕ್ಕಂಥದ್ದು ಯಾವುದು ಸ್ಟೆನೋಗ್ರಾಫರ್ ಉಳಿದಿದೆ, ಅದರ ಜೊತೆಗೆ MTS ಉಳಿದಿದೆ, ಅದರ ಜೊತೆಗೆ ಸಬ್ ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್ ಉಳಿದಿದೆ. ನೆಕ್ಸ್ಟ್ SSC GD ಕಾನ್ಸ್ಟೇಬಲ್, BSF, CRPF, ITBP, ಆಸಾಂ ರೈಫಲ್, SSB ಇವೆಲ್ಲ ಕಾಲ್ಫಾರ್ಮ್ ಆಗ್ಬೇಕಾಗಿರ್ತಕ್ಕಂಥ ವೇಕೆನ್ಸಿಗಳು ಯಾವಾಗ ಕಾಲ್ಫಾರ್ಮ್ ಆಗ್ತಾವು ಅದೆಲ್ಲನೂ ಕೂಡ ಈ ಕ್ಯಾಲೆಂಡರ್ ದಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದೆ. ಯಾವ ತಿಂಗಳಲ್ಲಿ ಅರ್ಜಿ ಸ್ಟಾರ್ಟ್ ಆಗುತ್ತಾ, ಯಾವ ತಿಂಗಳಲ್ಲಿ ಅಪ್ಲಿಕೇಶನ್ ಡೇಟ್ ಕ್ಲೋಸ್ ಆಗುತ್ತೆ, ಮತ್ತೆ ಎಕ್ಸಾಮ್ ಅನ್ನ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿ ಇದರಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ SSC GD ದವರು SSC ಮಾತ್ರ ಕೊಡ್ತದೆ ಈ ಕ್ಯಾಲೆಂಡರ್ ಅನ್ನ. ಸೊ ಯಾವುದೇ ತರದ ಸ್ಟೇಟ್ ಗೌರ್ಮೆಂಟ್ ದಲ್ಲಿ ಈ ತರದ ಕ್ಯಾಲೆಂಡರ್ ಅನ್ನ ಬಿಡುಗಡೆಯನ್ನ ಮಾಡಿರೋದಿಲ್ಲ. ಓಕೆ, ಇಲ್ಲಿ ನೋಡ್ಕೋಬಹುದು LDC ಗ್ರೇಡ್ ಲೆವೆಲ್ ಲಿಮಿಟೆಡ್ ಡಿಪಾರ್ಟ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇವೆಲ್ಲನೂ ಕೂಡ ಆಲ್ರೆಡಿ ಆಗಿದಾವ ನೋಟಿಫಿಕೇಶನ್ಗಳು. ಸೊ ಇವಾಗ ಆಗ್ಬೇಕಾಗಿರತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ MTS ಆಗ್ಬೇಕು. ಯಾವುದು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂಡ್ ಹವಾಲ್ದಾರ್ ಹುದ್ದೆ ಜಾಬ್ ನೋಟಿಫಿಕೇಶನ್ ಆಗ್ಬೇಕು. ನೆಕ್ಸ್ಟ್ ಅದರ ಜೊತೆಗೆ ಸಬ್ ಇನ್ಸ್ಪೆಕ್ಟರ್ ಡೆಲ್ಲಿ ಪೊಲೀಸ್ ಆಗ್ಬೇಕು. ನೆಕ್ಸ್ಟ್ ಕಾನ್ಸ್ಟೇಬಲ್ SSC GD ಕಾನ್ಸ್ಟೇಬಲ್ ಆಗ್ಬೇಕು. ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೊಡ್ರಿ ಸ್ಟೆನೋಗ್ರಾಫರ್ ಗ್ರೇಡ್ C-D ಅದು ಆಗ್ಬೇಕು. ನೆಕ್ಸ್ಟ್ ಕಂಬೈನ್ಡ್ ಹಿಂದಿ ಟ್ರಾನ್ಸ್ಲೇಟ್ ಅದು ಕೂಡ ಆಗ್ಬೇಕು. ಇಷ್ಟು ನೋಟಿಫಿಕೇಶನ್ಗಳು ಇನ್ನೂ ಕೂಡ ಬಾಕಿ ಇದಾವು. ನಮ್ಮ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಿರ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂದ್ರೆ, ಸರ್ SSC GD ಮತ್ತು MTS ಗೆ SSLC ಮೇಲೆ ಇದೆಯಲ್ಲ ಸರ್, ನಾವು ಅವನ್ನ ಮಾತ್ರ ತಯಾರಿಯನ್ನ ಸ್ಟಾರ್ಟ್ ಮಾಡ್ತೀವಿ ಸರ್, ಅವು ಯಾವಾಗ ಇರ್ತಾವು ಅದ್ರ ಬಗ್ಗೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್ ಅದನ್ನು ಕೂಡ ಇನ್ಫಾರ್ಮೇಶನ್ ಕೊಡಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಕರೆಕ್ಟ್ ಆಗಿ ತಿಳ್ಕೊಡ್ರಿ. ಫಸ್ಟ್ ಆಫ್ ಆಲ್ SSC GD ಹೇಳ್ತೀನಿ ನೋಡ್ಕೊಳ್ರಿ. SSC GD ಗೆ ಯಾರು ತಯಾರಿಗಳನ್ನ ಮಾಡ್ಬೇಕು ಅನ್ಕೊಂಡಿದ್ರಲ್ಲ, ನಿಮ್ದು ಯಾವಾಗ ನಡೀತದ, ಸೊ ಈ ಸರಿನೂ ಕೂಡ ಎಷ್ಟು ಹುದ್ದೆಗಳ ಕಾಲ್ಫಾರ್ಮ್ ಮಾಡಬಹುದು ಅನ್ನೋದನ್ನು ಕೂಡ ನಾನು ಕಂಪ್ಲೀಟ್ ಆಗಿ ಹೇಳ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ, ಸೊ ಕೆಳಗಡೆ ಕಾಣ್ತಿರುವಂತ ಸಬ್ಸ್ಕ್ರೈಬ್ ಬಟನ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಯಾವುದೇ ನೋಟಿಫಿಕೇಶನ್ ಕಾಲ್ಫಾರ್ಮ್ ಆದ್ರೂ ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಶನ್ಗಳು ನಿಮ್ಗೆ ತಿಳಿತಾ ಹೋಗ್ತದ. ಓಕೆ, SSC GD ನೋಡ್ಕೊಡ್ರಿ, ಸೆಪ್ಟೆಂಬರ್ ದಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತಾ. ಸೆಪ್ಟೆಂಬರ್ 2026 ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತಾ. ಕೊನೆಯ ದಿನಾಂಕ ಬಂದ್ಬಿಟ್ಟು ಅಕ್ಟೋಬರ್ ದಲ್ಲಿ ನಿಮ್ದು ಕ್ಲೋಸ್ ಆಗುತ್ತಾ. ಅಂದ್ರೆ ಒಂದು ತಿಂಗಳ ಅರ್ಜಿಗಳನ್ನ ಸಲ್ಲಿಸಕ್ಕೆ 1 ತಿಂಗಳವರೆಗಡೆ ನಿಮ್ಗೆ ಕಾಲಾವಕಾಶವನ್ನ ಕೊಟ್ಟಿರ್ತಾರ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತ ಸರ್. ಇದ್ರ ಎಕ್ಸಾಮ್ ಯಾವಾಗ ನಡೀಬಹುದು? ಸೊ ಎಕ್ಸಾಮ್ ನೋಡ್ಕೊಡ್ರಿ, ಎಕ್ಸಾಮ್ ಡೇಟ್ ಯಾವಾಗ ನಡೀತದಪ್ಪ ಅಂತಂದ್ರೆ ಅವ್ರು ಕೊಟ್ಟಿದ್ದಾರೆ ಜನ್ ಆರ್ ಮಾರ್ಚ್ 2027. ಯಾವಾಗೂ 2027 ಮುಂದಿನ ವರ್ಷದಲ್ಲಿ ನಿಮ್ದು ಜನವರಿ ಮಾರ್ಚ್ ದಲ್ಲಿ ಏನ್ ಕೊಟ್ಟಿದ್ರಲ್ಲ 2025ರ ನೋಟಿಫಿಕೇಶನ್ ಕೂಡ ಅದೇ ತರನಾಗಿ ಆಯ್ತು. ಈ 2026ರಲ್ಲಿ ಫೆಬ್ರವರಿಯಲ್ಲಿ ನಡಿಬೇಕಾಗಿರ್ತಕ್ಕಂಥ ಎಕ್ಸಾಮ್ ಅನ್ನ ಸೊ ಈಗ ಮೇದಲ್ಲಿ ಎಕ್ಸಾಮ್ ಅನ್ನ ನಡೆಸಿದ್ದಾರೆ. ಸೊ ಇದು ಕೂಡ ಏನ್ ಕೊಟ್ಟಿದಾರಪ್ಪ ಅಂದ್ರೆ ಮುಂದಿನ ವರ್ಷ 2027ರಲ್ಲಿ ನಾವು ಜನವರಿ ಮತ್ತು ಮಾರ್ಚ್ ದಲ್ಲಿ ಎಕ್ಸಾಮ್ ಅನ್ನ ನಡೆಸ್ತೀವಿ ಅಂತ ಹೇಳಿ ಇವರು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಅಷ್ಟರ ಒಳಗಡೆ ಬಹಳ ಆದ್ರ 15 ಅಥವಾ 20 ದಿನಗಳ ಮಾತ್ರ ನಿಮ್ಗೆ ಹೆಚ್ಚು ಕಡಿಮೆ ಆಗ್ಬೋದು, ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಓಕೆ ಸರ್, ಈ ಹುದ್ದೆಗೆ ಅಪ್ಲಿಕೇಶನ್ ಸರ್ ವೇಕೆನ್ಸಿಗಳು ಎಷ್ಟು ಬರ್ಬೋದು ಅಂದಾಜು ನಮ್ಮ ಪ್ರಕಾರ ಅಂತ ನೋಡ್ಕೋಬಹುದು. ಏನಿಲ್ಲ ಅಂದ್ರೂ ಎವರೇಜ್ 35,000 ಅಬೋವ್ ವೇಕೆನ್ಸಿಗಳಂಕಿ ಕಂಪಲ್ಸರಿ ಆಗಿ ಇದ್ದೇ ಇರ್ತಾವ. ಎಷ್ಟು 35,000 ವೇಕೆನ್ಸಿಗಳಕ್ಕೆ SSC GD ಯಲ್ಲಿ ಕರಿತಾನೆ ಇರ್ತಾರ. ಇದಕ್ಕೆ ಕಡಿಮೆ ಕರೆದಿದ್ದಪ್ಪ ಅಂದ್ರೆ ಒಂದ್ಸರಿ 25,000 ಮಾತ್ರ ಕಾಲ್ಫಾರ್ಮ್ ಮಾಡಿದ್ರು. ಈ ಮೊನ್ನೆ ತಾನೇನು ಕೂಡ ಕಾಲ್ಫಾರ್ಮ್ ಅನ್ನ ಮಾಡಿರ್ತಕ್ಕಂಥ ವೇಕೆನ್ಸಿಗಳನ್ನ ಇನ್ನು ಆಡ್ ಮಾಡ್ತಾರೆ, ಮತ್ತೆ ಇನ್ಕ್ರೀಸ್ ಮಾಡ್ತಾರೆ. ಬಟ್ ನಿಮ್ಮ ರಿಸಲ್ಟ್ ಬಿಟ್ಟ ಮೇಲೆ ಈಗ ಫಸ್ಟ್ ಏನ್ CBT ಎಕ್ಸಾಮ್ ಅನ್ನ ಬಂದಿರಲ್ಲ
ಆ ರಿಸಲ್ಟ್ ಕ್ಲಿಯರ್ ಆದ್ಮೇಲೆ ನಿಮ್ದು ಇನ್ನು ವೇಕೆನ್ಸಿಗಳನ್ನ ಇನ್ಕ್ರೀಸ್ ಮಾಡ್ತಾರೆ. ಓಕೆ, SSC GD ಗೆ ಯಾರೆಲ್ಲ ತಯಾರಿಗಳನ್ನ ನಡೆಸಬೇಕು ಅನ್ಕೊಂಡಿದಿರಲ್ಲ, ಸೊ ಈ ಸರಿ ಟಾರ್ಗೆಟ್ ಇಟ್ಕೊಡ್ರಿ. ಮತ್ತೆ ಏನ್ ಚೇಂಜಸ್ ಅನ್ನ ಮಾಡಿದಾರಪ್ಪ ಅಂದ್ರೆ ಎಕ್ಸಾಮ್ ನಲ್ಲಿ ನೋಡ್ಕೋಬಹುದು. ಇವಾಗ ನಿಮ್ಗೆ 80 ಕ್ವಶನ್ಸ್ ಗಳಿದ್ದು, ಎಷ್ಟು 80 ಕ್ವಶನ್ಸ್ ಗಳಿದ್ದು ಟೋಟಲಿ ಬಂದ್ಬಿಟ್ಟು 160 ಮಾರ್ಕ್ಸ್ ಎಕ್ಸಾಮ್ ಇತ್ತು ನಿಮ್ದು. ಓಕೆ, ಎಷ್ಟು 160 ಮಾರ್ಕ್ಸ್ ಎಕ್ಸಾಮ್ ಇತ್ತು. ಟೈಮಿಂಗ್ ಬಂದ್ಬಿಟ್ಟು 1 ಅವರ್ ಮಾತ್ರ ಇತ್ತು, ಅಂದ್ರೆ 60 ಮಿನಿಟ್ಸ್ ಎಕ್ಸಾಮಿಗೆ ಟೈಮಿಂಗ್ ಇತ್ತು. ಈ ಸರಿ ಏನ್ ಮಾಡಿದಾರೆ ಅಂದ್ರೆ ಸೆಕ್ಷನಲ್ ಆಗಿ ನಿಮ್ಗೆ ಟೈಮಿಂಗ್ ಅನ್ನ ಇಟ್ಟಿದ್ದಾರೆ. ಸೆಕ್ಷನಲ್ ಅಂದ್ರೆ ಈಗ ನೋಡ್ಕೊಡ್ರಿ ಯಾವೆಲ್ಲ ಸಬ್ಜೆಕ್ಟ್ ಗಳಿದ್ವಪ್ಪ ಅಂದ್ರೆ GK GS ಇತ್ತು, ನೆಕ್ಸ್ಟ್ ರೀಸನಿಂಗ್ ಇತ್ತು, ಮ್ಯಾಥ್ಸ್ ಇತ್ತು, ನೆಕ್ಸ್ಟ್ ಇಂಗ್ಲಿಷ್ ಆರ್ ಹಿಂದಿ, ಇಷ್ಟಿತ್ತಂತ ತಿಳ್ಕೊಡ್ರಿ. ಸೊ ಎಲ್ಲದಕ್ಕೂ ಕೂಡ ಏನಿತ್ತಪ್ಪ ಅಂದ್ರೆ 20 ಕ್ವಶನ್ಸ್ ಇತ್ತು. ಹೆಚ್ಚು 20 ಕ್ವಶನ್ಸ್ ಗಳಿದ್ದು. ಟೈಮಿಂಗ್ ಏನಿತ್ತಪ್ಪ ಅಂದ್ರೆ ಎಲ್ಲನೂ ಸೇರಿಸ್ಬಿಟ್ಟೆ 60 ಮಿನಿಟ್ಸ್ ಟೈಮಿಂಗ್ ಇತ್ತು. ಎಷ್ಟು ಎಲ್ಲನೂ ಸೇರಿಸೆ ಅಂದ್ರೆ ಆ 80 ಕ್ವಶನ್ಗಳಿಗೆ 1 ತಾಸಿನಲ್ಲಿ ನೀವು 80 ಕ್ವಶನ್ಗಳನ್ನು ಟಚ್ ಮಾಡಬಹುದು. ಬಟ್ ಈ ಸರಿ ಏನ್ ಮಾಡಿದಾರಪ್ಪ ಅಂದ್ರೆ SSC ದವರು ಪ್ರತಿಯೊಂದು ಸೆಕ್ಷನಲ್ ಟೈಮಿಂಗ್ ಅನ್ನ ಇಟ್ಟಿದ್ದಾರೆ. ಈಗ ನೀನ್ ಜಿಕೆ ಸ್ಟಾರ್ಟ್ ಮಾಡಿದೆ ಅಂತ ತಿಳ್ಕೊ, ಜನರಲ್ ನಾಲೆಜ್ ಸ್ಟಾರ್ಟ್ ಮಾಡಿದೆ ಅಂತ ತಿಳ್ಕೊ. ಇಲ್ಲಿ ಸ್ಟಾರ್ಟ್ ಮಾಡಿದಾಗ ನೋಡ್ಕೊಂಡು ನಿನಗೆ ಟೈಮಿಂಗ್ ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ 15 ನಿಮಿಷ ಮಾತ್ರ. ಎಷ್ಟು 15 ಮಿನಿಟ್ಸ್ ಮಾತ್ರ. ನೆಕ್ಸ್ಟ್ ಈ ಸೆಕ್ಷನ್ 1ನೇ ಸೆಕ್ಷನ್ ಸ್ಟಾರ್ಟ್ ಆಯ್ತು ಅಂತ ತಿಳ್ಕೊ, ಸ್ಟಾರ್ಟ್ ಮಾಡಿ 1ನೇ ಸೆಕ್ಷನ್ ತಗೊಂಡಿಯಪ್ಪ ಅಂದ್ರೆ 15 ನಿಮಿಷದಲ್ಲಿ ಕ್ಲೋಸ್ ಮಾಡ್ಬೇಕು. ಇಲ್ಲ ಸರ್ ನಾನು 5 ನಿಮಿಷದಲ್ಲಿ ಇದನ್ನ GK ಕಂಪ್ಲೀಟ್ ಮಾಡ್ಕೋತೀನಿ ಸರ್, ನಾನು ಜನರಲ್ ನಾಲೆಜ್ 5 ನಿಮಿಷದಲ್ಲಿ ಕಂಪ್ಲೀಟ್ ಆಗುತ್ತೆ ಸರ್, ನಾನು ಅದು 10 ನಿಮಿಷನ ಮ್ಯಾಥ್ಸ್ ಅಲ್ಲಿ ತಗೊಳ್ಬಹುದಾ, ರೀಸನಿಂಗ್ ಅಲ್ಲಿ ತಗೊಳ್ಬಹುದಾ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಅಲೌಡ್ ಇರೋದಿಲ್ಲ. ಕೇವಲ ಇಲ್ಲಿ 15 ನಿಮಿಷಗಳನ್ನ ಮಾತ್ರ ನೀವು ಇಲ್ಲೇ ಸ್ಪೆಂಡ್ ಅನ್ನ ಮಾಡ್ಬೇಕಾಗುತ್ತ. ಓಕೆ, ನೆಕ್ಸ್ಟ್ ಸರ್ ನನಗೆ ರೀಸನಿಂಗ್ ಗೆ ಟೈಮಿಂಗ್ ಬಾಳ್ ಬೇಕು ಸರ್, ಅದನ್ನೇನಾದ್ರೂ ನಾನು 25 ನಿಮಿಷ ತಗೊಳ್ಬಹುದಾ, 20 ನಿಮಿಷ ತಗೊಳ್ಬಹುದಾ? ಇಲ್ಲ, ಅದಕ್ಕೂ ಕೂಡ ಎಷ್ಟು 15 ನಿಮಿಷ ಮಾತ್ರ ಟೈಮಿಂಗ್ ಇರುತ್ತ. ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೊಡ್ರಿ ಮ್ಯಾಥ್ಸ್ ಕೂಡ 15 ನಿಮಿಷ. ಸರ್ ಮ್ಯಾಥ್ಸ್ 20 ಕ್ವಶನ್ಸ್ ಗಳನ್ನ 15 ನಿಮಿಷಕ್ಕೆ ಹೆಂಗ್ ಬಿಡಿಸೋ ಸರ್? ಅದಕ್ಕೆ ಅಂತಾರ ಎಕ್ಸಾಮು ಬಹಳ ಕಾಂಪಿಟೇಷನ್ ಗಳಾಗ್ತಾ ಇದಾವು. ಬಟ್ ನೀವು ಸಿಕ್ಕ ಅವಕಾಶಗಳನ್ನ ಈ ಸರಿ ನಿಮ್ಗೆ ಅಪಾರ್ಚುನಿಟಿ ಸಿಕ್ಕಿದವಪ್ಪ ಅಂತಾರ ಯಾವತ್ತೂ ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಹಾರ್ಡ್ ವರ್ಕ್ ಅನ್ನ ಮಾಡ್ತಾ ಇರ್ತೀರಿ, ಅದಕ್ಕಿಂತ ಒಂಚೂರು ಹಾರ್ಡ್ ವರ್ಕ್ ಮಾಡಿದ್ರೆ ಕ್ಲಿಯರ್ ಮಾಡ್ಕೊಂಡು ಹೋಗ್ಬಿಡ್ತೀರಿ. ಸೊ ನೀವೇನು ನೆಗ್ಲಿಜಿಬಲ್ ಮಾಡ್ಕೊಂಡು ಈ ತರ ಮಾಡ್ಕೊಳಕ್ ಹೋಗ್ಬೇಡ್ರಿ. ಓಕೆ, ಇದಕ್ಕೂ ಕೂಡ 15 ನಿಮಿಷ ಟೈಮಿಂಗ್ ಇರುತ್ತ. ಓಕೆ, ಎಲ್ಲರಿಗೂ ಕೂಡ ಸೆಕ್ಷನ್ ಬಂದ್ಬಿಟ್ಟು ಟೋಟಲಿ 15 ಎಷ್ಟು 60 ಮಿನಿಟ್ಸ್ ನಿಮ್ಗೆ ಟೈಮಿಂಗ್ ಆಯ್ತು, 1 ಅವರ್ ಟೈಮಿಂಗ್ ಆಯ್ತು. ಓಕೆ, ಈ ಸರಿ ನೀವು ಹೆಂಗ್ ವಿಚಾರ ಮಾಡ್ತಿರೋ ಡಿಪೆಂಡ್ ಅಪಾನ್ ನಿಮ್ಮ್ಯಾಗುತ್ತಾ. ತಯಾರಿಯನ್ನ ಚೆನ್ನಾಗಿ ಮಾಡ್ಕೊಡ್ರಿ. ತಯಾರಿಗಳನ್ನ ಚೆನ್ನಾಗಿ ಮಾಡ್ಕೋದ್ ಬಿಟ್ಕೊಟ್ಟು ಇನ್ಮೇಲೆ ನೀವು ಈ ಸರಿ ಯಾರು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿಲ್ಲಲ್ಲ, ಸೊ ಮುಂದಿನ ಸರಿ ಎಕ್ಸಾಮ್ ಅನ್ನ ಓದ್ತಿರ್ತಕ್ಕಂಥವ್ರಿಗೆ ತುಂಬಾನೇ ಕಷ್ಟ ಆಗುತ್ತಾ. ಓಕೆ, ನೆಕ್ಸ್ಟ್ ಅದರ ಜೊತೆಗೆ SSC GD ಆಯ್ತು. ಸರ್ SSC GD ನಿಮ್ಮ ಹತ್ರ ಏನಾದ್ರು ಕೋಚಿಂಗ್ ಇದೆ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳು, ಎಸ್ ನಮ್ಮ ಹತ್ರ ನೋಡ್ಕೋಬಹುದು 3 ತಿಂಗಳ ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ಅಡ್ವಾನ್ಸ್ ಆಗಿ. ಯಾಕಂದ್ರೆ ನೀವು ಇವಾಗ ನೋಡ್ಕೊಳ್ರಿ ಸೆಪ್ಟೆಂಬರ್ ದಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಯ್ತು ಅಂತ ತಿಳ್ಕೊಡ್ರಿ. ಸೆಪ್ಟೆಂಬರ್ ದಲ್ಲಿ ಅಪ್ಲಿಕೇಶನ್ ಗಳನ್ನ ಹಾಕೊಳ್ತೀರಿ. ಸೆಪ್ಟೆಂಬರ್ ಅಪ್ಲಿಕೇಶನ್ ಹಾಕೊಂಡ್ಬಿಟ್ಟು ಅಕ್ಟೋಬರ್ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದ ತಕ್ಷಣ ನಿಮ್ಗೆ ಉಳಿದಿರ್ತಕ್ಕಂಥದ್ದು ಏನ್ ಬಾಳ ಆದ್ರೆ 2-3 ತಿಂಗಳು ಮಾತ್ರ ಎಕ್ಸಾಮ್ ಗೆ ಉಳಿತದೆ. 2-3 ತಿಂಗಳಲ್ಲಿ ನೀವು ಕೋಚಿಂಗ್ ತಗೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಎಕ್ಸಾಮ್ ಅನ್ನ ಬರೆಯಕ್ ಹೋದ್ರಿಪ್ಪ ಅಂತಾರೆ ಅಂದ್ರೆ ನಿಮ್ಗೆ ಯಾವುದೇ ತರದಂತ ರಿವಿಷನ್ ಸಿಗೋದಿಲ್ಲ. ಅಂದ್ರೆ ನಿಮ್ಗೆ ಹೊಳ್ಳಿ ರಿಪಿಟೇಷನ್ ಮಾಡ್ಕೊಳಕ್ ಆಗೋದಿಲ್ಲ. ಜಸ್ಟ್ ಕೋಚಿಂಗ್ ತಗೊಳ್ತೀರಿ, ಅದನ್ನೇ ಹೋಗಿ ಡೈರೆಕ್ಟ್ ಎಕ್ಸಾಮ್ ನಾಗ ಬರೆಯಕ್ ಹೋದ್ರಿಪ್ಪ ಅಂತಂದ್ರೆ ನಿಮ್ ಸ್ಕೋರ್ ಅತಿ ಹೆಚ್ಚು ಆಗೋದಿಲ್ಲ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದೀನಿ, ಅಡ್ವಾನ್ಸ್ ಆಗಿ ನೀವು ಕೋಚಿಂಗ್ ಅನ್ನ ತಗೊಂಡ್ರೆ, ಸೊ ಎಲ್ಲೇ ಹೋದ್ರಿ ನಮ್ ಕಡೆ ಅಂತಲ್ಲ, ಸೊ ಬೇರೆ ಕಡೆ ಎಲ್ಲಾದ್ರೂ ನೀವು ಕೋಚಿಂಗ್ ಅನ್ನ ತಗೊಂಡಿದ್ರಪ್ಪ ಅಂದ್ರೆ ಅಡ್ವಾನ್ಸ್ ಆಗಿ ಸ್ಟಡಿ ಮಾಡ್ಕೊಡ್ರಿ. ಈ ಸರಿ ನಾನು SSC GD ಸೆಲೆಕ್ಷನ್ ಆಗ್ಬೇಕಂತ ನಿಮ್ಮ ಹತ್ರ ಟಾರ್ಗೆಟ್ ಇಟ್ಕೊಂಡಿದ್ರೆ ಈಗಿಂತ್ರನೇ ಬೇಸಿಕ್ ಸ್ಟಾರ್ಟ್ ಮಾಡ್ಕೊಡ್ರಿ, ಈಗಿಂತ್ರನೇ ಸ್ಟಡಿ ಸ್ಟಾರ್ಟ್ ಮಾಡ್ಕೊಡ್ರಿ. ಇಲ್ಲ ಸರ್ ನಾನು ಕೋಚಿಂಗ್ ಹೋಗಲ್ಲ, ನಾನು ರೂಮ್ ಮಾಡಿ ಓದ್ತೀನಿ ಸರ್, ನಾನು ಮನೆಯಲ್ಲೇ ಓದ್ತೀನಿ ಅನ್ನೋರು ಮನೆಯಲ್ಲೇನೆ ಸ್ಟಾರ್ಟ್ ಮಾಡ್ಕೊಡ್ರಿ. ಆದ್ರೆ ನಾನು ಆಗ್ಲೇಬೇಕು ಈ ಸರಿ ಅಂತ ಹೇಳಿ ಟಾರ್ಗೆಟ್ ಅನ್ನ ಇಟ್ಕೊಂಡು ಟೈಮ್ ಟೇಬಲ್ ಅನ್ನ ಹಾಕೊಂಡು ಚೆನ್ನಾಗಿ ಸ್ಟಡಿ ಮಾಡ್ಕೊಂಡ್ರೆ ಪಕ್ಕಾ ಜಾಬ್ ಸೆಲೆಕ್ಷನ್ ಆಗ್ತೀರಿ. ಅಪ್ಲಿಕೇಶನ್ ಕರೆದಾಗ ಅಪ್ಲಿಕೇಶನ್ ಹಾಕೋದು, ಎಕ್ಸಾಮ್ ಬಂದಾಗ ಎಕ್ಸಾಮ್ ಹೋಗೋದು, ರಿಸಲ್ಟ್ ಬಿಟ್ಟ ಮೇಲೆ ರಿಸಲ್ಟ್ ಫೇಲ್ ಆಗೈತೆ ಅನ್ನೋದು, ಆ ತರ ಯಾರು ಕೂಡ ಮಾಡಕ್ ಹೋಗ್ಬೇಡ್ರಿ. ಸತತ ಪ್ರಯತ್ನ ಇದ್ರೆ ಮಾತ್ರ ಸಕ್ಸಸ್ ಕಾಣೋಕೆ ಸಾಧ್ಯ ಆಗುತ್ತಾ. ಓಕೆ, ನಮ್ಮ ಹತ್ರ 3 ತಿಂಗಳ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಅಡ್ಮಿಷನ್ ಕೂಡ ಪ್ರಾರಂಭ ಆಗಿದಾವೆ. ಕೇವಲ ನಾವು ಲಿಮಿಟೆಡ್ ಸೀಟ್ಗಳು ಮಾತ್ರ ಇರ್ತಾವು. ಕ್ಲಾಸಸ್ ಗಳು ಬಂದ್ಬಿಟ್ಟು ನಮ್ಮ ಸಂಸ್ಥೆಯಲ್ಲಿ ನೋಡ್ಕೋಬಹುದು. ನಿಮ್ಗೆ ಇಂಗ್ಲಿಷ್ ಮತ್ತು ಕನ್ನಡ 2 ಲ್ಯಾಂಗ್ವೇಜ್ ನಲ್ಲಿ ನಿಮ್ಗೆ ಕ್ಲಾಸ್ಗಳನ್ನ ತಗೋತೀವಿ. ಸಪರೇಟ್ ಆಗಿರ್ತಕ್ಕಂಥ SSC GD ಬ್ಯಾಚ್ ಗೆ ಅತಿ ಹೆಚ್ಚು ಅಂಕಗಳನ್ನ ಗಳಿಸುವಂತ ನಮ್ದು ಪ್ರತಿಯೊಂದು ವಿದ್ಯಾರ್ಥಿಯನ್ನ ಸೆಲೆಕ್ಷನ್ ಅನ್ನ ಮಾಡಿಸುವಂತ ಉದ್ದೇಶ ನಮ್ದಿದೆ. ಸೊ ಆ ಕಾರಣಕ್ಕೋಸ್ಕರ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಇಂತ್ರನೇ ನಾವು ಕ್ಲಾಸ್ಗಳನ್ನ ಮಾಡಿಸ್ತಾ ಇದೀವಿ. ಸೊ ಆದ ಕಾರಣಕ್ಕೋಸ್ಕರ ನೀವೇನಾದ್ರೂ ಬರ್ಬೇಕು ಅನ್ಕೊಂಡಿದ್ರಿಪ್ಪ ಅಂದ್ರೆ ಅಡ್ಮಿಷನ್ ಕೂಡ ಸ್ಟಾರ್ಟ್ ಆಗಿದಾವೆ. ಕ್ಲಾಸಸ್ ಗಳು ಬಂದ್ಬಿಟ್ಟು ಜೂನ್ 10ರಿಂದ ಕ್ಲಾಸಸ್ ಗಳು ಸ್ಟಾರ್ಟ್. ಇವಾಗ ಜೂನ್ 10ರಿಂದ ಕ್ಲಾಸ್ಗಳು ಸ್ಟಾರ್ಟ್ ಆಗ್ತಾವು. ಆದಷ್ಟು ಬೇಗನೆ ಬರೋರಿದ್ರಿಪ್ಪ ಅಂದ್ರೆ ಬೇಗನೆ ಬಂದು 3 ತಿಂಗಳ ಕೋರ್ಸ್ಗೆ ನೀವು ಜಾಯಿನ್ ಆದ್ರಿಪ್ಪ ಅಂದ್ರೆ ನೆಕ್ಸ್ಟ್ ಮುಂದಿನ 3 ತಿಂಗಳು ನಿಮ್ಗೆ ಟೈಮಿಂಗ್ ಕೂಡ ಸಿಗ್ತದ ಸ್ಟಡಿ ಮಾಡ್ಕೊಳ್ಳೋಕೆ.
ಇಲ್ಲಿ ಬಂದ್ಬಿಟ್ಟು ಮೇಲ್ ಅಂಡ್ ಫಿಮೇಲ್ ಇಬ್ಬರಿಗೆ ಕೂಡ ನಮ್ಮ ಹತ್ರ ಅವಕಾಶ ಇದೆ. ಅತಿ ಕಡಿಮೆ ಫೀಸ್ ನಲ್ಲಿ, ಯಾಕಂದ್ರೆ ಸಾಕಷ್ಟು ಬಡ ವಿದ್ಯಾರ್ಥಿಗಳು ಅತಿ ಕಡಿಮೆ ಫೀಸ್ ನಲ್ಲಿ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆ, ಅದರ ಜೊತೆಗೆ ನಿಮ್ಗೆ ಫಿಸಿಕಲ್ ಟ್ರೈನಿಂಗು ಕೂಡ ಇರ್ತದೆ. ನೀವು ಫಿಸಿಕಲ್ ಸರ್ ನಾನು ವೇಟ್ ಜಾಸ್ತಿ ಇದೀನಿ ಆದ್ರೂ ಕೂಡ ಈಗಿಂತ ಫಿಸಿಕಲ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ನಾನು 5 ಕಿಲೋಮೀಟರ್ ರನ್ನಿಂಗ್ ಅನ್ನ ಆರಾಮ್ಸಾಗಿ ಈಸಿ ಕ್ಲಿಯರ್ ಮಾಡಬಹುದು ಅಂತಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಫಿಸಿಕಲ್ ಟ್ರೈನಿಂಗು ಕೂಡ ನಾವು ಕೊಡ್ತಾ ಇದೀವಿ. ನೆಕ್ಸ್ಟ್ ಸರ್ SSC MTS ಅನ್ನ ಯಾವಾಗ ಕನ್ಫರ್ಮ್ ಆಗುತ್ತೆ? SSC MTS ಅನ್ನ ಕೊಟ್ಟಿದ್ದಾರೆ ಅನ್ಕೊಡ್ರಿ, ಜೂನ್ ದಲ್ಲಿ ಕನ್ಫರ್ಮ್ ಆಗ್ಬೇಕಾಗಿತ್ತು. ಓಕೆ ಸಾರಿ, ಜೂನ್ ದಲ್ಲಿ ಕನ್ಫರ್ಮ್ ಆಗ್ತದೆ ಅಂತ ಹೇಳಿ ಕೊಟ್ಟಿದಾರ. ಸೊ ಈ ತಿಂಗಳಲ್ಲ, ಸೊ ನಿಮ್ದು ನೆಕ್ಸ್ಟ್ ಬರುವ ತಿಂಗಳ, ಈಗ ಮೇ ತಿಂಗಳು ಕ್ಲೋಸ್ ಆಗಕ್ ಬಂತು, ಜೂನ್ ದಲ್ಲಿ ನಿಮ್ದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಯಾರೆಲ್ಲ MTS ಗೆ ಸರ್ ನನ್ನ ಹೈಟ್ ಕಡಿಮೆ ಇದೆ ಸರ್ ನಾನು ಆಫೀಸಿಯಲ್ ಆಗಿ ವರ್ಕ್ ಮಾಡ್ಬೇಕಂತಿರ್ತಕ್ಕಂಥ ವಿದ್ಯಾರ್ಥಿಗಳು ನೋಡ್ಕೊಡ್ರಿ, ಜೂನ್ ಸ್ಟಾರ್ಟ್ ಆಗುತ್ತಾ, ಜುಲೈಗೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತಾ. ಎಕ್ಸಾಮ್ ನಿಮ್ದು ಯಾವಾಗ? ಸೆಪ್ಟೆಂಬರ್ ಮತ್ತು ನವೆಂಬರ್ ದಲ್ಲಿ ಎಕ್ಸಾಮ್ ಇರ್ತದ. ಸೆಪ್ಟೆಂಬರ್ ಮತ್ತು ನವೆಂಬರ್ ದಲ್ಲಿ ಎಕ್ಸಾಮ್ ಇರ್ತದ. ನಿಮ್ಗೂ ಕೂಡ ಜೂನ್ 10ನೇ ತಾರೀಕಿನಿಂದ ಬ್ಯಾಚಸ್ ಸ್ಟಾರ್ಟ್ ಆಗ್ತಾ ಇದೆ. ನೀವು ಕೂಡ ಬರ್ಬೇಕನ್ನುವಂತ ವಿದ್ಯಾರ್ಥಿಗಳು ಬಂದು ಈ ಬ್ಯಾಚ್ ಗೆ ಜಾಯಿನ್ ಆಗ್ಬಹುದು. ಓಕೆ, ಅಡ್ವಾನ್ಸ್ ಆಗಿ ನೀವು ಪ್ರಿಪರೇಷನ್ ಮಾಡ್ಕೋತಾ ಇದ್ರಪ್ಪ ಅಂದ್ರೆ 100% ನೀವು ಸೆಲೆಕ್ಷನ್ ಆಗುವಂತ ಚಾನ್ಸಸ್ ಇರ್ತದ. ಸೊ ಈ PDF ಅನ್ನ ಬೇಕಿದ್ರೆ ನನ್ನ ಕ್ಯಾಲೆಂಡರ್ ನ ನನ್ನ HJ ಪ್ಯಾರಾಮಿಲಿಟರಿ ಅಂಡ್ ಟೆಲಿಗ್ರಾಮ್ ಡಿಸ್ಕ್ರಿಪ್ಷನ್ ಬಾಕ್ಸ್ ದಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯಿನ್ ಆದ್ರಪ್ಪ ಅಂದ್ರೆ ಅದು ಲಿಂಕ್ ಕೂಡ ನಿಮ್ಗೆ ಸೊ ಈ PDF ಅನ್ನ ಶೇರ್ ಮಾಡಿರ್ತೀನಿ. ನೀವು ಕೂಡ ಒಂದ್ಸರಿ ನೋಡ್ಕೊಂಡ್ಬಿಟ್ಟು ಅಡ್ವಾನ್ಸ್ ತಯಾರಿಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಆದ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ, ಪ್ರತಿಯೊಂದು ಇನ್ಫಾರ್ಮೇಶನ್ ಆಗಿರಲಿ, ಅಪ್ಡೇಟ್ ಆಗಿರಲಿ, ನಿಮ್ಗೆ ಯಾವುದೇ ಒಂದು ಕೋಚಿಂಗ್ ಬೇಕಾಗಿತ್ತಪ್ಪ ಅಂದ್ರೆ ನಮ್ಮ HJ ಡಿಫೆನ್ಸ್ ಅಕಾಡೆಮಿಗೆ ಬಂದು ನೀವು ನಮ್ಮ ಬಾಗಲಕೋಟೆಯಲ್ಲಿ ಸೊ ಜಾಯಿನ್ ಆಗ್ಬೋದು. ಸೊ ಕೊಟ್ಟಿರುವಂತ ಕಾಂಟ್ಯಾಕ್ಟ್ ನಂಬರ್ಗೆ 82777233 ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಅಡ್ಮಿಷನ್ ಗಳನ್ನ ಬುಕ್ ಮಾಡ್ಕೊಡ್ರಿ, ಕನ್ಫರ್ಮೇಶನ್ ಮಾಡ್ಕೊಡ್ರಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಸೊ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡ್ರಿ. ಸೊ ಕೆಳಗಡೆ ಕಾಣ್ತಿರುವಂತ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡ್ಕೋದ್ರೆ ಮರೆಯಕ್ಕೆ ಹೋಗ್ಬಿಡ್ರಿ. ಯಾಕಂದ್ರೆ ನೋಟಿಫಿಕೇಶನ್ ಯಾವುದೇ MTS ಆಗಿರಲಿ, ಯಾವುದೇ ನೋಟಿಫಿಕೇಶನ್ ಆದ್ರೂ ಕೂಡ ಸೊ ಈ ಯೂಟ್ಯೂಬ್ ಚಾನಲ್ ಅಲ್ಲಿ 100% ನಿಮ್ಗೆ ಬರ್ತಾನೆ ಇರ್ತದ. ಸೊ ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.